ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಯಾಜಕ ಕಾಂಡ 20ನೇ ಅಧ್ಯಾಯ 7ನೇ ವಚನವನ್ನು ತೆಗೆದುಕೊಂಡಿದೆ. ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು. ನಾನು ನಿಮ್ಮನ್ನ ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವನು ಎಂಬುದಾಗಿ. ಪ್ರಿಯರೇ, ಈ 2 ವಾಕ್ಯಗಳಲ್ಲಿ ದೇವರು 3 ವಿಷಯಗಳನ್ನ ಮಾತನಾಡುವವನಾಗಿದ್ದಾನೆ. ಒಂದನೇದಾಗಿ, ನಾನು ನಿಮ್ಮ ದೇವರಾಗಿರುವ ಯೆಹೋವನೆಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನ ಪ್ರತಿದಿನವೂ ನಡೆಸುವವನಾಗಿದ್ದಾನೆ, ನಮ್ಮನ್ನ ಕಾಯುವವನಾಗಿದ್ದಾನೆ. ನಮಗೆ ಬೇಕಾದಂತ ನೀರು, ಗಾಳಿ, ಬೆಳಕು ಎಲ್ಲವನ್ನು ಕೊಟ್ಟು ನಮ್ಮನ್ನ ಕಾಯುವಂತವನಾತನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ, ನೀವು ನನ್ನವರಾಗಿ ಪರಿಶುದ್ಧರಾಗಿರ್ಬೇಕು. ಸೊ ದೇವರು ನಮ್ಮನ್ನ ಕೇಳಿಕೊಳ್ಳುವುದು ನಾವು ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂಬುದಾಗಿ. ಪ್ರತಿದಿನವೂ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಜೀವಿಸುವುದಕ್ಕೆ ನಾವು ತೀರ್ಮಾನ ಮಾಡಬೇಕು. ಮೂರನೇದಾಗಿ, ನೀವು ನನ್ನ ಆಜ್ಞೆಗಳನ್ನ ಅನುಸರಿಸಿ ನಡಿಬೇಕು. ಆಜ್ಞೆಗಳು ಎಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನ ನಾವು ಅನುಸರಿಸಿ ನಡಿಬೇಕು ಎಂಬುದಾಗಿ ದೇವರ ವಾಕ್ಯ ಈ ಮುಂಚಾನೆ ಎಚ್ಚರಿಸ್ತಾ ಇದೆ. ಪ್ರಿಯರೇ, ಯೋಹಾನನಿಗೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತೇವೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ ಎಂಬುದಾಗಿ. ಸೊ ನಾವು ಆತನನ್ನ ಪ್ರೀತಿಸ್ತೇವೆ ಎಂಬುದಾಗಿ ಬಯಸುವುದಾದ್ರೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕು. ನಾನು ನಿಮ್ಮನ್ನ ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವನು, ನಮ್ಮನ್ನು ಪರಿಶುದ್ಧ ಮಾಡುವ ಆತನು ಕೂಡ ಯೆಹೋವನೆಂಬುದಾಗಿ. ಹಾಗಾಗಿ ಈ 4 ಅಂಶಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯೋಣ. ಅದರ ಮೂಲಕವಾಗಿ ದೇವರು ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಜಾನೆ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇವೆ. ನೀನು ಪರಿಶುದ್ಧನಾಗಿರುವ ಪ್ರಕಾರವೇ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳುತ್ತೇವೆ. ನಮ್ಮನ್ನು ಪರಿಶುದ್ಧ ಮಾಡುವಂತ ದೇವರು ನೀನೊಬ್ಬನೇ ಆಗಿದ್ದೆ. ನಮ್ಮ ಪಾಪಗಳನ್ನ ತೊಳೆದು ನಮ್ಮನ್ನು ಶುದ್ಧೀಕರಿಸುವ ದೇವರು ನೀನಾಗಿದ್ದೆ. ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬರ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ನಡೆಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.